ಅವಧೂತ ಚಿಂತನೆ ಶ್ರೀ ಗುರುದೇವ ದತ್ತ. ಸೊ ಎಲ್ರಿಗೂ ನಮಸ್ಕಾರ. ನಾನು ಮೊನ್ನೆ ಹೇಳಿದಾಗೆ ಮಹಾಭಾರತದ 18 ದಿನಗಳ ರೋಚಕ ಕಥಾ ಮಾಲಿಕೆ, ಆ 18 ದಿನಗಳು ಅಂತ ಮಹಾಭಾರತದ 18 ದಿವಸಗಳ ಯುದ್ಧಗಳನ್ನ ವಿವರಣೆ ಮಾಡಿದಂತಹ KS ನಾರಾಯಣ ಆಚಾರ್ಯ ಸರ್ ಬರೆದಂತಹ ಪುಸ್ತಕ. ಇದನ್ನ ಮೊನ್ನೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತಗೊಂಡ್ವಿ, ಅದಾದ್ಮೇಲೆ ಓದಿ ಮುಗಿಸಿದ್ವಿ. ಈ ಪುಸ್ತಕದಲ್ಲಿ 18 ದಿನಗಳ ಯುದ್ಧದ ಏನದು ಪಿನ್ ಟು ಪಿನ್ ತರ ವಿಸ್ತಾರವಾದ ಮಾಹಿತಿಯನ್ನ KS ನಾರಾಯಣ ಆಚಾರ್ಯ ಸರ್ ಅವರು ಬರೆದುಕೊಟ್ಟಿದ್ದಾರೆ. ನಿಮಗೆ ಈ ಪುಸ್ತಕ ಹೆಚ್ಚು ಕಡಿಮೆ 688 ಪುಟಗಳದ್ದಿದೆ. ಎಕ್ಸಾಕ್ಟ್ ಆಗಿ ನೀವು ಓದ್ತಾ ಹೋದ್ರೆ ಹೆಚ್ಚು ಕಡಿಮೆ ಒಂದು 10-15 ತಾಸು ಸಾಕಾಗ್ತದೆ ಓದ್ಲಿಕ್ಕೆ. ನಮ್ಮ ಬಿಡುವಿಲ್ಲದ ಸಮಯದಲ್ಲಿ ಇರೋದ್ರಿಂದ ಹಾಗಾಗಿ ನಾವು ನಮ್ಮ ಟೈಮಿಂಗ್, ನಿಮ್ಮ ಟೈಮಿಂಗ್ ಅಡ್ಜಸ್ಟ್ಮೆಂಟ್ ನೀವು ಮಾಡ್ಕೊಳ್ಬೇಕಾಗ್ತದೆ. ನಂದಲ್ಲಿ ನಾನು ಮಾಡಿಕೊಂಡು ಓದಿದೆ. ಇದರಲ್ಲಿ ಏನಪ್ಪಾ ಅಂದ್ರೆ ಫಸ್ಟಿಗೆ ಶ್ರೀಕೃಷ್ಣ ಸಂಧಾನ ವಿಫಲವಾಗ್ತದೆ. ಆ ವಿಫಲವಾಗೋದ್ರಿಂದ ಹಿಡಿದು ಧರ್ಮರಾಜ ಸಂಸ್ಥಾಪನೆ ಯಾಗೋವರೆಗೂ ಈ ಪುಸ್ತಕದಲ್ಲಿ ಮಾಹಿತಿ ಅಥವಾ ಈ ಪುಸ್ತಕದ ಮೂಲ ಇರೋದು. ಒಟ್ಟು 18 ದಿನಗಳದು ಭಾಗಗಳು 52 ಪುಟಗಳು, 52 ಅಧ್ಯಾಯಗಳು ಅಂತ ಅನ್ಕೊಳ್ತೀನಿ. ಒಂದು ನಿಮಿಷ ಅದನ್ನು ನೋಡ್ಬಿಡ್ತೀನಿ, ನೆನಪಿಲ್ಲ. ಎಸ್ 52 ಅಧ್ಯಾಯಗಳಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು ಭೀಷ್ಮನ ಕೊನೆಯ ನಿರ್ಧಾರ, ಅಲ್ಲಿಂದ ಸ್ಟಾರ್ಟ್ ಆಗಿ ಧರ್ಮರಾಜನ ಪಟ್ಟಾಭಿಷೇಕದವರೆಗೂ ನಿಮಗೆ ಇದರಲ್ಲಿ ಯುಯುತ್ಸುವಿನ ಮಾತುಗಳು, ಅಭಿಮನ್ಯುವಿನ ಮಾತುಗಳು, ಭೀಮನ ಮಾತುಗಳು, ಮಹಾಭಾರತದಲ್ಲಿದ್ದಂಥ ಎಲ್ಲ ವ್ಯಕ್ತಿಗಳ ಮಾತುಗಳು. ಅದಕ್ಕಿಂತ ಮುಖ್ಯವಾಗಿ ಭಗವಾನ್ ವೇದವ್ಯಾಸರು ಧೃತರಾಷ್ಟ್ರನಿಗೆ ಕಣ್ಣಿರೋದಿಲ್ಲಲ್ಲ, ಹಾಗಾಗಿ ಯುದ್ಧವನ್ನ ನೋಡ್ಲಿಕ್ಕೆ ದಿವ್ಯ ಶಕ್ತಿಯನ್ನ ಕೊಡ್ತೀನಿ ನೋಡು ಅಂದಾಗ ಧೃತರಾಷ್ಟ್ರನಿಗೆ ಹೆದರಿಕೆ ಆಗ್ತದೆ. ಹಾಗಾಗಿ ಅವನ ದೂತ ಅಥವಾ ಅವನ ಸೇವಕ ಸಂಜಯನೂ ವೇದವ್ಯಾಸರ ಶಿಷ್ಯನಾಗಿರೋದ್ರಿಂದ ವೇದವ್ಯಾಸರು ಆ ದಿವ್ಯ ದೃಷ್ಟಿಯನ್ನ ಸಂಜಯನಿಗೆ ನೀಡ್ತಾರೆ. ಸಂಜಯ ಅಲ್ಲಿ ಇಡೀ ಕ್ಷಣದಲ್ಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಗ್ತಿದೆ ಅನ್ನೋದನ್ನ ಇಲ್ಲಿ ಕುಂತ ಎಲ್ಲ ನೋಡ್ತಿರ್ಬೋದು. ಅವನು ಅಲ್ಲೂ ಹೋಗ್ಬೋದು, ಇಲ್ಲೂ ಬರ್ಬೋದು. ಆ ರೀತಿ ಒಂದು ದಿವ್ಯ ಶಕ್ತಿಯನ್ನ ಕೊಟ್ಟಿರ್ತಾರೆ ಸಂಜಯನಿಗೆ. ಸಂಜಯ ಧೃತರಾಷ್ಟ್ರನಿಗೆ ಎಷ್ಟು ಚೆನ್ನಾಗಿ ಕಥೆಯನ್ನ ಹೇಳ್ತಾನೆ, ಅದನ್ನ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಸಂಜಯನ ಪ್ರಬುದ್ಧತೆಯನ್ನು ನಾವು ಮೆಚ್ಚಬೇಕಾಗ್ತದೆ. ಯಾಕಂದ್ರೆ ಅವನು ಪ್ರತಿಯೊಂದು ಮಾತಿಗೂ ಅವನು ಇದ್ದದ್ದಿದ್ದಾಗ ಹೇಳ್ತಿರ್ತಾನೆ, ಬಟ್ ಅದು ಧೃತರಾಷ್ಟ್ರನಿಗೆ ಚುಚ್ಚಿ ಮಾತಾಡ್ತಿದ್ದಾನೆ ನನಗೆ ಅಂತ ಅನಿಸ್ತಿರುತ್ತೆ. ಅದನ್ನ ನೀವು ಪುಸ್ತಕ ಓದಿದಾಗ ನಿಮಗೆ ಗೊತ್ತಾಗ್ತದೆ ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತ. ಇನ್ನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅವರ ಮಾತುಗಳು ಎಲ್ಲಿ ಬರ್ತಾವ ಅಲ್ಲೆಲ್ಲ ರೋಮಾಂಚನ ಆಗೋದು ಅಂತೂ ಖಂಡಿತ. ಅಷ್ಟು ಸುಲಲಿತವಾಗಿ ಬರೆದಿದ್ದಾರೆ ಅದನ್ನ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಇನ್ನು ನೀವು ನಿಜವಾಗ್ಲೂ ಇದನ್ನ ಅರ್ಥೈಸ್ಕೊಂಡು ಹೋಗೋದಾದ್ರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಸರ್ವೇ ಸಾಮಾನ್ಯ. ಮೊದಲನೆಯದು ಅಭಿಮನ್ಯು ಏನಿರ್ತಾನೆ, ಅರ್ಜುನನ ಮಗ, ಅವನನ್ನ ಮೋಸದಿಂದ ಕೊಲ್ತಾರೆ. ಅದಕ್ಕೆ ಮೋಸದ ಮುದ್ರೆಯನ್ನ ಒತ್ತದವರು ದ್ರೋಣಾಚಾರ್ಯರಾಗಿರ್ತಾರೆ. ಅವನನ್ನ ಏನು ವಧೆಯನ್ನ ಮಾಡ್ತಾರೆ ಇವರು, ಚಕ್ರವ್ಯೂಹ ಭೇದಿಸಿದಾಗ ಇವರು ವಧೆಯನ್ನ ಮಾಡ್ತಾರಲ್ಲ, ಅದು ಅಧರ್ಮದಿಂದ ಕೂಡಿರ್ತದೆ. ಅದು ಶಕುನಿ ಸಲಹೆ ಮೇರೆಗೆ ಆಗಿರ್ತದೆ. ಅಲ್ಲಿ ಲಿಟ್ರಲಿ ನಮ್ಗೆ ಕಣ್ಣಲ್ಲಿ ನೀರು ಬರ್ತದೆ. 14ರಿಂದ 15 ವರ್ಷದ ಹುಡುಗ ಸಹಸ್ರ ಸಂಖ್ಯೆಯಲ್ಲಿ ಸೈನಿಕರನ್ನ ಕೊಲ್ತಾ ಒಬ್ಬನೇ ಹೋಗ್ತಿರ್ತಾನೆ. ಅವನನ್ನ ಹಿಂದಿನಿಂದ ಬಂದ ಕಾರಣ ಅವನ ಮುಂದೆಯಿಂದ ಎದುರಿಸ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಶಕ್ತಿ ಸಾಲ್ತಿಲ್ಲ. ದುರ್ಯೋಧನ, ದುಶ್ಯಾಸನ, ಶಕುನಿ, ದ್ರೋಣರು, ಒಳ್ಳೆ ಕರ್ಣ, ಎಲ್ಲರ ರಥಗಳನ್ನ ಪುಡಿ ಮಾಡಿಬಿಟ್ಟಿದ್ದಾನೆ ಅಭಿಮನ್ಯು. ಹಾಗಾಗಿ ಶಕುನಿಯ ಕುತಂತ್ರಿ ಬುದ್ಧಿಯಿಂದ ಪಾಪ ಅಭಿಮನ್ಯು ಹತನಾಗ್ತಾನೆ. ಆದ್ರೆ ಅಕಸ್ಮಾತ್ ಒಂದು ದಿವಸ ಅವನು ಅವತ್ತು ಹತನಾಗದೆ ಇದ್ದಿದ್ರೆ, ಇವರು ಅಧರ್ಮದಿಂದ ನಡೆದುಕೊಳ್ಳದೆ ಇದ್ದಿದ್ರೆ ಮಹಾಭಾರತದ ಯುದ್ಧ 18 ದಿವಸ ಇರ್ತಿದ್ದೇ ಇಲ್ಲ. 10-11ನೇ ದಿವಸದಲ್ಲಿ ಬರ್ತಾನೆ, ಅಲ್ಲೇ ಮುಗಿದ್ ಬಿಡ್ತಿತ್ತು. ಅವತ್ತು ಒಂದ್ ದಿವಸ ಅವನಿಗೆ ನ್ಯಾಯದಿಂದ ಇವ್ರು ಯುದ್ಧ ಮಾಡ್ಬಿಟ್ಟಿದ್ರೆ ಮಹಾಭಾರತದಲ್ಲಿ 18 ದಿವಸಗಳ ಯುದ್ಧ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನ ಸಾರಥ್ಯ ವಹಿಸಿದಂತ ಪ್ರಸಂಗ ಎಷ್ಟು ಚೆನ್ನಾಗಿರ್ತದೆ ಅಂತಂದ್ರೆ,
ಅದನ್ನ ಓದುವಾಗ ನಿಮ್ಗೆ ಅರ್ಥ ಆಗ್ತದೆ. ಭಗವಂತ ಇಡೀ ಜಗತ್ತನ್ನೇ ನಡೆಸುವಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರು ಒಬ್ಬನ ಸಾರಥಿಯಾಗಿರ್ತಾರೆ ಅಂದ್ರೆ ಅರ್ಜುನ ಇದರಲ್ಲಿ ಪುಣ್ಯ ಮಾಡಿದಂತ ವ್ಯಕ್ತಿ ಅರ್ಜುನನೇ. ಯಾಕಂದ್ರೆ ಅಂತ ದಿವ್ಯ ವ್ಯಕ್ತಿ ಪರಮ ಪುರುಷನೇ ತನ್ನ ಸಾರಥಿಯಾಗಿ ಪಡೆದಾನಂದ್ರ ಅತ್ಯಂತ ಪುಣ್ಯ ಮಾಡಿದಂತ ವ್ಯಕ್ತಿ ಮತ್ತೆ ಅರ್ಜುನನೇ ಆಗ್ತಾನೆ. ಕ್ಷಮಿಸಿ, ಪಾಯಲ್ ಶ್ರೀಕೃಷ್ಣ ಅಂತ ಬಂತು. ಆದ್ರೆ ಶ್ರೀಕೃಷ್ಣ ಪರಮಾತ್ಮನ ಅವ್ರ ಬಗ್ಗೆ ಹೇಳ್ತಾರೆ, ಜಗತ್ನಲ್ಲಿ ನನಗೆ ಅತ್ಯಂತ ಮುಖ್ಯವಾದದ್ದು ಅರ್ಜುನ ಅಂತ. ಅವರು ಯುದ್ಧ ಶಸ್ತ್ರ ಹಿಡಿಯೋದಿಲ್ಲ ಅಂತ ಮಾತು ಕೊಟ್ಟಿರ್ತಾರೆ, ನಾನು ಅರ್ಜುನ ಸಾರಥ್ಯ ವಹಿಸ್ತೀನಿ ಆದ್ರೆ ನಾನು ಎಂದೂ ಶಸ್ತ್ರ ಹಿಡಿಯೋದಿಲ್ಲ ಅಂತ. ಆದ್ರೆ ಅರ್ಜುನನ ಅವಿವೇಕದಿಂದ ಎರಡೆರಡು ಸಲ ಅವರು ಶಸ್ತ್ರವನ್ನ ಎತ್ತಿ ಇನ್ನೇನು ಹೋಗೇ ಬಿಟ್ಟಿರ್ತಾರೆ. ಶಸ್ತ್ರ ಏನದು ಶತ್ರು ಸಂಹಾರ ಮಾಡೇ ಬಿಡ್ತೀನಿ ಅಂತ ಹೋಗೇ ಬಿಟ್ಟಿರ್ತಾರೆ ಸಿಟ್ಟು ಬಂದು. ಆ ಪ್ರಸಂಗಗಳು ತುಂಬಾ ಚೆನ್ನಾಗಿದೆ, ಅದನ್ನ ಎಕ್ಸ್ಪ್ರೆಷನ್ ಬಹಳ ಚಂದ ಮಾಡಿದ್ದಾರೆ. ಅವಾಗ್ಲೂ ಹೇಳ್ತಾರೆ ಅವ್ರು, ನಾನು ಶಸ್ತ್ರ ಎತ್ತಲ್ಲ ಅಂತಂದು ಹೇಳಿದ್ದು ನಿಜ, ಆದ್ರೆ ನಿಮ್ಮ ಕೈಯಲ್ಲಿ ನಾನು ನನ್ನ ತಂಗಿಗೆ ಮಾತು ಕೊಟ್ಟಿದ್ದೀನಿ, ಆ ಮಾತು ನಡ್ಸ್ಕೊಳಕಾದ್ರೂ ನಾನು ನನ್ನ ಮಾತನ್ನ ಮುರಿದು ನಾನು ಶಸ್ತ್ರವನ್ನ ಎತ್ತಿ ಶಸ್ತ್ರ ಸಂಹಾರವನ್ನ ಮಾಡೇ ಮಾಡ್ತೀನಿ ನಾನು, ನೀವು ಮಾಡ್ಲಿಲ್ಲ ಅಂದ್ರೆ ನಾನು ಮಾಡ್ತೀನಿ. ಇದು ಅರ್ಜುನನಿಗೆ ಅವಾಗ ತಿಳಿತದೆ, ನಾನು ಅವಿವೇಕಿ, ನನ್ನ ಅವಿವೇಕತನದಿಂದ ನನ್ನ ಪ್ರಭು ಶಸ್ತ್ರ ಎತ್ತೋ ಹಾಗಾಯ್ತು, ಇದನ್ನ ಇನ್ನೊಮ್ಮೆ ನಾನು ಮಾಡಿಕೊಡೋದಿಲ್ಲ ಅಂತ ಅರ್ಜುನರು ಬಹಳ ಚಂದ ಹೇಳ್ತಾರೆ. ಅದು ಬಿಟ್ರೆ ಲಾಸ್ಟಿಗೆ ಧರ್ಮಜ ದ್ರೋಣರ ವಧೆ ಮಾಡುವಾಗ, ಭೀಷ್ಮರ ವಧೆ ಮಾಡುವಾಗ, ಅಲ್ಲಿ ಭೀಷ್ಮರನ್ನ ವಧೆ ಮಾಡುವಾಗ ಶಿಖಂಡಿಯನ್ನ ತಂದು ನಿಂದಿರಿಸಿದ್ದು, ದ್ರೋಣರನ್ನ ವಧೆ ಮಾಡುವಾಗ ಅವರಿಗೆ ಒಂದು ಸುಳ್ಳು ಸುದ್ದಿಯನ್ನ ಹೇಳಬೇಕಾಗಿರ್ತದೆ. ಅದು ಏನು, ಅಶ್ವತ್ಥಾಮ ಮಗ, ದ್ರೋಣರ ಮಗ, ಅವನು ಹತನಾಗ್ಯಾನ ಅಂತ ಹೇಳ್ತಾರೆ ಇವರು. ಬಟ್ ಅಲ್ಲಿ ಭೀಮ ಅಶ್ವತ್ಥಾಮ ಅನ್ನೋ ಒಂದು ಆನೆಯನ್ನ ಕೊಂದಿರ್ತಾನೆ. ಇವ್ರು ಯಾರನ್ನೂ ನಂಬೋದಿಲ್ಲ, ಅವರು ಶ್ರೀಕೃಷ್ಣನನ್ನೂ ನಂಬೋದಿಲ್ಲ. ಅವರು ಪಾಂಚಜನ್ಯ ಶಂಖ ಊದಿದ್ರು. ಅವಾಗ ಧರ್ಮಜನ ಬಳಿ ಹೋಗಿ ಹೇಳ್ತಾರೆ, ಎಲ್ಲರೂ ನಿನ್ ಕೈ ಮುಗಿತೀವಿ, ಅಶ್ವತ್ಥಾಮ ಹತ, ಇಷ್ಟೇ ಹೇಳು. ಧರ್ಮಜ ಎಷ್ಟು ಧರ್ಮಿಷ್ಠನಾಗಿರ್ತಾನಂದ್ರೆ ಇದು ಧರ್ಮ ಅಲ್ಲ, ನಾನು ಇದನ್ನು ಹೇಳೋದೇ ಇಲ್ಲ ಅಂತ ಪಟ್ಟು ಹಿಡಿದು ನಿಂತಿರ್ತಾನೆ. ಆದ್ರೆ ಅವತ್ತು ಅವರು ದ್ರೋಣರನ್ನ ವಧೆ ಮಾಡಲಿಲ್ಲ ಅಂದ್ರೆ ಇವ್ರಿಗೆ ಗೆಲುವು ಸಿಗ್ತಿತ್ತೋ ಇಲ್ವೋ ಹೇಳಿಕ್ ಆಗೋದಿಲ್ಲ. ಆ ಸಿಚುವೇಶನ್ ನಲ್ಲಿ, ಆ ಪರಿಸ್ಥಿತಿಯಲ್ಲಿ ಅವರಿದ್ರು. ಬಟ್ ಕಡಿಗೂ ಅಶ್ವತ್ಥಾಮ ಹತ, ಆದರೆ ಅದು ಒಂದು ಆನೆ ಅಂತ ಒಂದು ಸಂಸ್ಕೃತ ಶ್ಲೋಕದಲ್ಲಿ ಅಶ್ವತ್ಥಾಮ ಹತ ಅಂತ ಜೋರಾಗಿ ಹೇಳ್ತಾರೆ ಧರ್ಮರಾಜ ಲಾಸ್ಟಿಗೆ ಪಿಸು ಧ್ವನಿಯಲ್ಲಿ, ಆದರೆ ಅದು ಒಂದು ಆನೆ ಅಂತ. ಸೊ ಧರ್ಮವನ್ನ ಧರ್ಮದಿಂದಲೇ ಗೆಲ್ಲಬೇಕು, ಅಧರ್ಮವನ್ನ ಅಧರ್ಮದಿಂದಲೇ ಗೆಲ್ಲಬೇಕು. ಈಗ ಅವರು ಅಧರ್ಮದ ಪರವಾಗಿ ಇದ್ದಾರೆ ಅಂದ್ರೆ ಮತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ರೀತಿಯಾಗಿ ಬರೆದಿದ್ದಾರೆ. ಓವರ್ ಆಲ್ ನಾನು ಇದಕ್ಕೆ ಎಷ್ಟು ರೇಟಿಂಗ್ ಕೊಡ್ಬೋದು ಅದಿದು ಅಂತ ಅಧಿಕ ಪ್ರಸಂಗತನವನ್ನ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ನನ್ನ ಪ್ರಕಾರ ಪುಸ್ತಕ ತುಂಬಾ ಚೆನ್ನಾಗಿದೆ, ಓದ್ಲಿಕ್ಕೆ ನಿಮ್ಗೆ ಲಿಟರಲಿ ಕಥೆಗಳು ಪುರಾಣಗಳು ಬಹಳ ಹೆಲ್ಪ್ ಆಗ್ತದೆ, ಓದ್ಲಿಕ್ಕೆ ಬಹಳ ಬೆಸ್ಟ್ ಇದೆ ಪುಸ್ತಕ. ಇದನ್ನ ಬಿಟ್ಟರೆ ನಾನು ಇನ್ನೇನು ಹೇಳಲಿಕ್ಕೆ ಆಗಲ್ಲ. ಇನ್ನು ನೆಕ್ಸ್ಟು ನಮ್ಮ ಮುಂದಿನ ಪುಸ್ತಕ ಇಲ್ಲಿದೆ, ವಾಲ್ಮೀಕಿ ರಾಮಾಯಣನ. ಇನ್ಮೇಲೆ ಇದನ್ನ ಸ್ಟಾರ್ಟ್ ಮಾಡಬೇಕು. ಸೊ ಇದನ್ನ ಮುಗಿಸಿದ ಮೇಲೆ ಇದು ಹೇಗಿದೆ ಅಂತ ನನ್ನ ಒಂದು ಪುಟ್ಟ ಅನಿಸಿಕೆಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ತೆ, ದತ್ತಗುರು.